ನಾದಾವಧಾನ ಯಕ್ಷಗಾನ ಯಾನ ಕಾರ್ಯಕ್ರಮದ ಆರಂಭಿಕ ಹಂತದಲ್ಲಿದ್ದೇವೆ. ಅಡಿಕೆ ವ್ಯಾಪಾರಸ್ಥರ ಸಂಘದ ಆಶ್ರಯದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂತಂದರೆ ಸ್ಥಳಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈಗ ಕಲಾವಿದರ ಪರಿಚಯ ಮಾಡಲಿಕ್ಕೆ ಮುಂದಾಗ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಯಕ್ಷಗಾನದಲ್ಲಿ ಹಲವಾರು ವರ್ಷಗಳಿಂದ ತಮ್ಮ ಮದ್ದಳೆಯಿಂದ ಹಾಗೂ ಭಾಗವತಿಕೆಯಿಂದ ಕಲಾ ಪ್ರೇಮಿಗಳನ್ನು ರಂಜಿಸುತ್ತಾ ಪ್ರಾಮಾಣಿಕವಾಗಿ ಯಕ್ಷಗಾನ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಶ್ರೀಯುತ AP ಪಾಠಕ್ರವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಎಷ್ಟೋ ವರ್ಷಗಳ ಕಾಲ ಮೇಳಗಳಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿ ತಮ್ಮ ಕಲಾ ಆರಾಧನೆಯನ್ನು ಮುಂದುವರಿಸುತ್ತಾ ಭಾಗವತಿಕೆಯಲ್ಲಿ ನಿಜವಾಗಿ ಹೇಳಬೇಕಂದರೆ ರಂಗದ ಭಾಗವತರೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀಯುತ ರವೀಂದ್ರ ಭಟ್ ಅಚವೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮದೇ ಊರಿನವರು, ಯುವ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿ ಪುರಸ್ಕೃತರೂ ಹೌದು. ಹಾಗೂ ದೇಶ ವಿದೇಶಗಳಲ್ಲೂ ಕೂಡ ತಮ್ಮ ಹಾಡಿನ ಮೂಲಕವಾಗಿ ಅಪಾರವಾದ ಜನಪ್ರಿಯತೆಯನ್ನು ಗಳಿಸಿದಂತಹ ಶ್ರೀಯುತ ಅನಂತ ಹೆಗಡೆದಂತಳಿಗೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಾದಾವಧಾನ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಮದ್ದಳೆಯಲ್ಲಿ ತಮ್ಮದೇ ಆದ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಂತಹ ಶ್ರೀಯುತ NG ಹೆಗಡೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇವತ್ತಿನ ದಿನ ನಮಗೆ ಮದ್ದಾಳೆಗಾರರಾಗಿ ಯುವ ಪ್ರತಿಭೆ ಶ್ರೀ ಗಣಪತಿ ದುರ್ಗದವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇವತ್ತಿನ ದಿನ ಚೆಂಡೆಗಾರರಾಗಿ ಶ್ರೀಯುತ ಗಣೇಶ ಹೆಗಡೆ ಕನಕನಹಳ್ಳಿ ಅವರು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಸನ್ನ ಹೆಗ್ಗಾರ್ ಅವರು ಚೆಂಡೆವಾದಕರಾಗಿ ಇನ್ನು ಮುಂದೆ ನಮ್ಮ ಜೊತೆ ಬರಲಿಕ್ಕಿದ್ದಾರೆ. ಅವರಿಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇವತ್ತಿನ ದಿನ ನಮ್ಮ ಜೊತೆ ಕಲಾ ಸೇವಕರಾದಂತಹ ಮಾನ್ಯ ಶ್ರೀ ಪ್ರಮೋದ್ ಹೆಗಡೆ ಅವರು ಹಾಗೂ NK ಭಟ್ ಅಗ್ಗಾಶಿಕುಂಬ್ರಿ ಅವರು, ಶಂಕರ್ ಭಟ್ ತಾರಿಮಕ್ಕಿ ಅವರು ಮತ್ತು ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿನ ಲೈವ್ ಆಗಿ ಎಷ್ಟೋ ಜನ ತಮ್ಮ ಮನೆಯಿಂದಲೇ ಕೂಡ ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಬಹುದು. ದೇಶ ವಿದೇಶಗಳಲ್ಲೂ ಕೂಡ ಅವರ ಈ ಕಾರ್ಯಕ್ರಮದ ವೀಕ್ಷಣೆಗೆ ಅವರಿಗೆ ಅವಕಾಶ ಇದೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ವ್ಯವಸ್ಥೆಯನ್ನು ನಮಗೆ ಒದಗಿಸಿಕೊಂಡಂತಹ ಪ್ರಸನ್ನ ಹೆಗ್ಗಾರ್ ಅವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಈ ಕಾರ್ಯಕ್ರಮದ ನಾದಾವಧಾನ ಯಕ್ಷಗಾನಯಾನ ಕಾರ್ಯಕ್ರಮದ ಆರಂಭಿಕ ಹಂತದಲ್ಲಿದ್ದೇವೆ. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ಶ್ರೀಯುತ AP ಪಾಠಕ್ರವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ಗಜಮುಖದ ಗೆ ಗಣಪಗೆ ಗಜಮುಖದ ಗೆ ಗಣ
ಗೆಜ್ಜೆಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪ ಆರತಿಯ ಆರತಿ ಬೆಳಗಿದೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ದವಾಗ್ನಿಯೌದದಿ ಮೆರೆವಗೆ ಬೆಳ್ಳಿಯ ಓಲೆಗಜ್ಜೆಗಳ ಕಟ್ಟಿ ಆವಾಗ ಮನದಲ್ಲಿ ನೆನೆದ ಇಷ್ಟಾರ್ಥವ ಈವ ಗಣೇಶ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶುಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆಬಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಓಂ ತೋರಿನದಿಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆ ಆ. ಸೇರಿರುವಂಥ ಕಲಾಭಿಮಾನಿಗಳಿಗೆಲ್ಲ ನಮ್ಮ ನಾದಾವಧಾನ ತಂಡದ ಪರವಾಗಿ ಆತ್ಮೀಯ ಸ್ವಾಗತ, ಎಲ್ಲರಿಗೆ ವಂದನೆಗಳು. ನಾದಾವಧಾನ ಸಂಘಟನೆಯ ಬಗ್ಗೆ ಉತ್ತಮ ಮಾತುಗಳನ್ನು ಆಡಿ ನಮ್ಮನ್ನು ಪ್ರೋತ್ಸಾಹಿಸಿದ, ಪ್ರಶಂಸಿಸಿದ ಮಾನ್ಯ ಪ್ರಮೋದ್ ಹೆಗಡೆಯವರಿಗೆ ನಾನು ಮೊದಲಾಗಿ ವಂದಿಸ್ತಾ ಇದ್ದೇನೆ. ಹಾಗೆಯೇ ಈ ಮಾಧ್ಯಮದ ಮೂಲಕ ನಮ್ಮ ಈ ಯಕ್ಷಗಾನ ಯಾನವನ್ನು, ಈ ಗಾಯನದ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಸಹೃದಯ ಕಲಾ ಬಾಂಧವರಿಗೆ ನಾದಾವಧಾನದ ಮೂಲಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾದಾವಧಾನ ಯಕ್ಷಗಾನ ಯಾನ ಎನ್ನುವಂಥದ್ದು ಆನ್ಲೈನ್ ತರಗತಿಯ ಮುಂದಿನ ಮಜಲು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 1.5 ವರ್ಷಗಳ ಹಿಂದೆ ಈ ಕೊರೋನಾ ಕಾಲದಲ್ಲಿ ನಾವು ಆನ್ಲೈನ್ ತರಗತಿಗಳನ್ನು ಆರಂಭ ಮಾಡಿದೆವು. ಈ ಆನ್ಲೈನ್ ತರಗತಿ ಅಂತ ಹೇಳುವಂಥದ್ದು ಎನ್ ಜಿ ಹೆಗಡೆಯವರಿಗೆ ಆಗಿರಬಹುದು, ನನಗಾಗಿರ್ಬೋದು. ಆರಂಭದಲ್ಲಿ ಇದನ್ನು ಮಾಡುವುದಕ್ಕೆ ಒಂದು ದೊಡ್ಡ ಸವಾಲೇ ಎದುರಾಯಿತು. ಯಾಕಂದರೆ ಹಳ್ಳಿಗಳಲ್ಲಿ ಇರುವಂಥ ನೆಟ್ವರ್ಕ್ ಸಮಸ್ಯೆಯಿಂದಾಗಿ. ಆದರೆ ಆ ಸವಾಲು ಕ್ರಮೇಣ ನಿವಾರಣೆ ಆಗ್ತಾ ಬಂತು. ಈ ಮಾಧ್ಯಮವನ್ನು ಜನರು ಬಳಸುವುದು ಹೆಚ್ಚು ಆದಾಗ ಮತ್ತು ಜನರಿಗೆ ಇದು ಅನಿವಾರ್ಯವಾದಾಗ ಇದರ ಸವಲತ್ತು ಹೆಚ್ಚಾಯಿತು. ಎಲ್ಲ ಹಳ್ಳಿಗಳಲ್ಲಿ ನೆಟ್ವರ್ಕ್ ಹೆಚ್ಚಾಗಿ ನಮಗೆ ಕ್ಲಾಸ್ ಮಾಡುವುದಕ್ಕೆ ಕೂಡ
ಅನುಕೂಲ ಆಯಿತು. 5 ವರ್ಷದ ಮಗು ಕೂಡ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಾ ಇದೆ. 75 ವರ್ಷದ ವಯೋವೃದ್ಧರು ಕೂಡ ನಮ್ಮಲ್ಲಿ ಅಭ್ಯಾಸ ಮಾಡುವವರಿದ್ದಾರೆ. ಹೀಗೆ ಸುಮಾರು 70-75 ಮಂದಿ ವಿದ್ಯಾರ್ಥಿನಿಯರು ನಮ್ಮ ಆನ್ಲೈನ್ ಮೂಲಕ ಕ್ಲಾಸನ್ನು ಪಡೆಯುತ್ತಿದ್ದಾರೆ. ನಮಗೆ ಅತ್ಯಂತ ಉತ್ತಮ ಪ್ರೋತ್ಸಾಹ ಈ ಆನ್ಲೈನ್ ಮುಖಾಂತರ ಲಭಿಸಿದೆ. ಹಾಗೆಯೇ ಕಲಿಯುತ್ತಿರುವ, ಅದರಲ್ಲಿಯೂ ಮುಖ್ಯವಾಗಿ ಚಿಕ್ಕ ಮಕ್ಕಳನ್ನು ಗದಾಯುದ್ಧದಿಂದ ಹಾಡಲಿಕ್ಕಿದ್ದಾರೆ. ಕೇಳೋ ಧರ್ಮಜ ಮಾತಾ, ಕೇಳೋ ಧರ್ಮಜ ಮಾತ, ನಾ ಪೇಳುವೆನೈ ಯಮಜಾತ, ನಾ ಪೇಳುವೆನೈ ಯಮಜಾತ. ಕೂಳರ ಮಥಿಸಿ ಸುಶೀಲರ ಪಾಲಿಪೋ, ಕೂಳರ ಮಥಿಸಿ ಸುಶೀಲರ ಪಾಲಿಪೋ, ಶೀಲವು ನಿಮ್ಮ ನೃಪಾಲರ ಬಿರುದು, ಶೀಲವು ನಿಮ್ಮ ನೃಪಾಲರ ಬಿರುದು. ಕೂಳರ ಮಥಿಸಿ ಸುಶೀಲರ ಪಾಲಿಪ, ಶೀಲವು ನಿಮ್ಮ ನೃಪಾಲರ ಬಿರುದು. ಕೇಳೋ ಧರ್ಮಜ ಮಾತ, ನಾ ಪೇಳುವೆನೈ ಯಮಜಾತ, ನಾ ಪೇಳುವೆನೈ ಯಮಜಾತ. ಕೂಳರ ಮಥಿಸಿ ಸುಶೀಲರ ಪಾಲಿಪ, ಕೂಳರ ಮಥಿಸಿ ಸುಶೀಲರ ಪಾಲಿಪ, ಶೀಲವು ನಿಮ್ಮ ನೃಪಾಲರ ಬಿರುದು. ಕೂಳರ ಮಥಿಸಿ ಸುಶೀಲರ ಪಾಲಿಪ, ಶೀಲವು ನಿಮ್ಮ ನೃಪಾಲರ ಬಿರುದು. ಕೇಳೋ ಧರ್ಮಜ ಮಾತ, ನಾ ಪೇಳುವೆನೈ ಯಮಜಾತ. ಮುಂದೆ ದಂತಳಿಗೆ ಅನಂತ ಹೆಗಡೆಯವರು ಕವಿ ಪಾರ್ಥಿಸುಬ್ಬನ ಕೃಷ್ಣ ಚರಿತೆಯಿಂದ ಆಯ್ದುಕೊಂಡಂಥ ಪೂತನಿಯ ಪದ್ಯವನ್ನು ಹೇಳಲಿಕ್ಕಿದ್ದಾರೆ. ಕವಿ ಪಾರ್ಥಿಸುಬ್ಬನೆಂದರೆ ಈತ ಯಕ್ಷಗಾನದ ವಾಲ್ಮೀಕಿ ಎಂದೆನಿಸಿಕೊಂಡವನು. ರಾಮಾಯಣದ ಅನೇಕ ಪ್ರಸಂಗಗಳನ್ನು ಯಕ್ಷಗಾನಕ್ಕೆ ಕೊಟ್ಟ ಕವಿ, ಮಹಾನ್ ಕವಿ ಈತ. ಈತನು ಕುಂಬಳೆಯಲ್ಲಿ ಜನಿಸಿದವ ಎನ್ನುವಂಥ ಪ್ರತೀತಿ ಇದೆ. ಆದರೆ ಡಾಕ್ಟರ್ ಕಾರಂತರ ಸಂಶೋಧನೆಯ ಪ್ರಕಾರ ಈತ ದಕ್ಷಿಣ ಕನ್ನಡದವನು, ಕುಂಬಳೆ ಸೀಮೆಯವನು ಅಲ್ಲ ಎನ್ನುವಂಥ ವಾದ ವಿವಾದಗಳು ಆದದ್ದು ಗೊತ್ತೇ ಇರುವಂಥದ್ದು. ಸುಬ್ಬನೆನ್ನುವರು ಅನೇಕರು ಇದ್ದರು, ಅಥವಾ 2-3 ಜನ ಇದ್ದರು. ಅವರಲ್ಲಿ ಈ ಪ್ರಸಂಗವನ್ನು ಬರೆದ ಕವಿ ಸುಬ್ಬ, ಪಾರ್ಥಿಸುಬ್ಬ ಎನ್ನುವವನು. ಅತ್ಯಂತ ಸುಂದರವಾದ ರಚನೆ, ಭೈರವಿ ತ್ರಿವುಡೆ ಅಂತ ಉಲ್ಲೇಖ ಇರುವಂಥದ್ದು.
ನಮ್ಮ ಸಂಧಾನದಲ್ಲಿ ಪ್ರಸಿದ್ಧವಾಗಿ ಇರುವಂಥದ್ದು. ಈ ತೆರದೋಳ ಸೂರಾರಿ, ಇದು ಭೈರವಿ ತ್ರಿವುಡೆಗೆ ಅತ್ಯಂತ ಉತ್ತಮ ಉದಾಹರಣೆ. ಹಾಗೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ಪದ್ಯ ಇದೆ. ಕುಮಾರ ವಿಜಯದಲ್ಲಿ ಕೂಡ ಇದೆ, ಹಾಗೆ ಸೇತುಬಂಧದಲ್ಲಿದೆ. ರಾಮ 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 ಸೀತಾ, ಹೀಗೆ ಅನೇಕ ಭೈರವಿ ತ್ರಿವುಡೆಯ ಉದಾಹರಣೆಗಳು ಸಿಗುತ್ತವೆ. ಆದರೆ ಭೈರವಿ ತ್ರಿವುಡೆಯಲ್ಲಿ ಒಂದು ಭೈರವಿ ತ್ರಿವುಡೆ ಇದ್ದಂತೆ ಇನ್ನೊಂದು ಇಲ್ಲ, ಇದರಲ್ಲಿ ಸ್ವಲ್ಪ ಭಿನ್ನವಾಗಿದೆ. ಅಂಥ ಒಂದು ಕೃಷ್ಣ ಚರಿತೆಯ ಪಾರ್ತಿಸುಬ್ಬನ ಪೂತನಿಯ ಪದ್ಯವನ್ನು ಈಗ ಅನಂತ ಹೆಗಡೆ ದಂತಳ್ಗೆಯವರು ಹಾಡಲಿಕ್ಕಿದ್ದಾರೆ. ವಿಷದ ಮಾಲೆಯನ್ನು ಕೊಟ್ಟು ವಿಷದ ಮಾಲೆಯನ್ನು ಕೊಟ್ಟು ಲೋಕದ ಶಿಶುಗಳನ್ನು ಸಂಹರಿಸು ಹೋಗಿಂದು, ಲೋಕದ ಶಿಶುಗಳನ್ನು ಸಂಹರಿಸು ಹೋಗಿಂದು. ರಾಕ್ಷಸಿಯ ಭರದಿ ನೇಮಿಸಿಗಳು ಇದನು ರಾಕ್ಷಸಿಯ ಭರದಿ. ಬಂದಳಾಗ ಕೂತನಿ ಬಂದಳ ಬಂದಳಾಗ ಪೂತನಿ ಬಂದಳಾಗ ಪೂತನಿ ಬಂದಳ ಮಂದಮತಿ ಕಂಸಾಖ್ಯವಾಚ ಒಂದು ಶಿಶುಗಳ ಕೊಂದು ಕೆಡಹುದು. ಮಂದಮತಿ ಕಂಸಾಖ್ಯವಾಚಿಯುಳು ಒಂದು ಶಿಶುಗಳ ಕೊಂದು ಕೂಗುತ್ತ ಬಂದಳಾಗ. ಮಂದಮತಿ ಕಂಸಾಖ್ಯನಾಚಿಯುಳು ಒಂದು ಶಿಶುಗಳ ಕೊಂದು ಕೂಗುತ್ತ ಬಂದಳಾಗ. ಪೂತನಿ ಬಂದಳಾಗ. ಅಸುರ ಭಾವವ ಮರಸಿ ಅಸುರ ಭಾವವ ಮರಸಿ ನಡುವಿನೋಳ್ ಎಸೆವ ಸೀರೆಯ ಕೊಟ್ಟಳು. ಅಸುರ ಭಾವವ ಮರೆಸಿ ಪೂರನೇ ನಡುವಿನೋಳ್ ಎಸೆವ ಸೀರೆಯ ನುಟ್ಟಳು. ನಡುವಿನೊಳೆಸೆವ ಸೀರೆಯ ನುಟ್ಟಳು. ಬಿಸಜ ಕೂರಕ ಕುಚಕೆ ಕುಪ್ಪಸ ಹೊಸದು ಹೊಂದಿಸಿ ಕೊಟ್ಟಳು. ಒಲವಿನೊಳೆಸೆವ ಸೀರೆಯ ನುಟ್ಟಳು. ಬಿಸಜ ಕೂರಕ ಕುಚಕೆ ಕುಪ್ಪಸ ಹೊಸದು ಹೊಂದಿಸಿ ತೊಟ್ಟಳು. ಬಂದಳು
ಉಟ್ಟಳು ಭೂತನಿ ಎಸೆವ ಸೀರೆಯ ಉಟ್ಟಳು ಹೊಸಲೀಗ ಮರುವ ದಿವ್ಯ ಕಸ್ತೂರಿ ಎಸೆವ ನಾಮವು ಇಟ್ಟಳು ಮೊಸಲೀಗ ಮರುವ ದಿವ್ಯ ಕಸ್ತೂರಿ ಎಸೆವ ನಾಮವ ಇಟ್ಟಳು ಎಸೆವ ನಾಮವ ಇಟ್ಟಳು ಕುಸುಮ ಶರಣರಗಿಣಿಯ ಭಾವದೊಳಸಗೆ ಮಿಗೆ ರಂಜಿಸುತ್ತ ಬೇಗದಿ ಕುಸುಮ ಶರಣರಗಿಣಿಯ ಭಾವದೊಳಸಗೆ ಮಿಗೆ ರಂಜಿಸುತ್ತ ಬೇಗದಿ ಬಂದಳಾಗ ಭೂತನಿ ಬಂದಳಾಗ ಮೊಸಲಿಗ ಮರುವ ದಿವ್ಯ ಕಸ್ತೂರಿಯ ಸವನಾಮವನಿಟ್ಟಳು ದಿವ್ಯ ಕಸ್ತೂರಿ ಎಸೆವ ನಾಮವ ಇಟ್ಟಳು ನಾಮವ ಇಟ್ಟಳು ಕುಸುಮ ಶರಣರಗಿಣಿಯ ಭಾವದೊಳಸಗೆ ಮಿಗೆ ರಂಜಿಸುತ್ತ ವೇಗದಿ ಬಂದಳು ಭೂತನಿ ಬಂದಳು ಭೂತನಿ ಬಂದಳು ಅಸುರ ಭಾವವ ಮರೆಸಿ ಪರಸಿ ನಡುವಿ ನೋಡ್ ಎಸೆವ ಸೀರೆ ಉಟ್ಟಳು ಬಿಸನ ಗೋರನೊಳಗೆ ಗುಪ್ಪದ ಹೊಸೆದು ಹೊಂದಿಸಿ ಕೊಟ್ಟಳು ಮುಂದೆ ದಿವಂಗತ ಎಂ.ಎ. ಹೆಗಡೆಯವರ ಒಂದು ಸುಂದರ ರಚನೆ, ಅದು ತ್ರಿಶಂಕು ಚರಿತ್ರೆ. ಇದರಿಂದ ಆಯ್ದುಕೊಂಡಂಥ ತಿರುವಡೆ ತಾಳದ ಪದ್ಯ, ಅಥವಾ ಇದನ್ನು ಅಷ್ಟತಾಳದಲ್ಲಿಯೂ ಹೇಳಬಹುದಾದಂಥ ಒಂದು ಪದ್ಯ. ಸಾರಂಗ ತಿರುವಡೆ ಎಂದು ಇದನ್ನು ಇವರು ಉಲ್ಲೇಖಿಸಿದ್ದಾರೆ. ಇವರಿಗೆ ಪ್ರಭಾವವನ್ನು ಬೀರಿದ್ದು ಬಹುಶಃ ಈ ಪದ್ಯವನ್ನು ಹೊಸೆಯುವುದಕ್ಕೆ ಹಟ್ಟಿಯಂಗಡಿ ರಾಮಭಟ್ಟರು ಅಂತ ಕಾಣ್ತದೆ. ಹಟ್ಟಿಯಂಗಡಿ ರಾಮಭಟ್ಟರ ಸುಭದ್ರಾ ಕಲ್ಯಾಣದಲ್ಲಿ
ಪ್ರಸಿದ್ಧವಾದಂಥ ಪದ್ಯ ಏತಕ್ಕೆ ಮರುಳಾಹಿರಿ. ಯಾತಕ್ಕೆ ಮರುಳಾಹಿರಿ. ಅದೇ ರೀತಿಯಲ್ಲಿ ಸಾಗುವ ಈ ಒಂದು ಹಾಡನ್ನು ನಾನೀಗ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಯಾತಕಿ ಪರೀಖಾತಿಯು. ಯಾತಕಿ ಪರೀಖಾತಿಯು ಯಾತಕಿ ಪರೀಖಾತಿಯು ಮಾನವ ಶ್ರೇಷ್ಠ ಯಾತಕಿ ಯಾತಕಿ ಪರೀಖಾತಿಯು ಯಾತಕಿ ಪರೀಖಾತಿ ಭೂಪತಿ ಜಾತಕವನಲ್ಲಿ ಖ್ಯಾತ ಜಗದೊಳು ನೀತಿ ನಿಯಮ ವಿಘಾತ ಗೈವುದು ರೀತಿಯೇನೈ ತಿಳಿದು ಬೇಳುವುದು ರೀತಿಯೇನೈ ತಿಳಿದು ಬೇಳುವುದು ಯಾತಕಿ ಪರೀಖಾತಿಯೋ ತರಳೆಗೆ ಲಗ್ನವನು ತರಳೆಗೆ ಲಗ್ನವನು ನಿನ್ನ ಭೀಮತ ಅರಿಯದ ವರ್ತಕನು ನಿಶ್ಚಯ ಗೈದು ಪರಿಪಾಲಿಸುವುದೆಂದನು ಪೇಳುವುದೇನು ತರಳೆಗೆ ಲಗ್ನವನು ನಿನ್ನ ಭೀಮತ ಅರಿಯದ ವರ್ತಕನು ನಿಶ್ಚಯ ಗೈದು ಪರಿಪಾಲಿಸುವುದೆಂದನು ಪೇಳುವುದೇನು ಸರಿಯೇ ಪರವಧುವನ್ನು ತರುವುದು ಪರಿಯೇ ರವಿಕುಲ ಜಾತ ಹಿಂಗಿದು ದೊರೆಯ ನೀತಿಯ ಮುರಿದ ಮೇಲೆ ಅರಿಯೇ ಲೋಕಕ್ಕೆ ದಾರಿ ತೋರ್ಪರ ಯಾತಕಿ ಪರೀಖಾತಿಯೋ ಮಾನವ ಶ್ರೇಷ್ಠ ಮಾನವ ಶ್ರೇಷ್ಠ ಯಾತಕಿ ಪರೀಖಾತಿಯೋ ಸರಿಯೇ ಪರವಧುವನ್ನು ತರುವುದು ಸರಿಯೇ ರವಿಕುಲ ಜಾತ ನಿಂಗಿದು ದೊರೆಯ ನೀತಿಯ ಮುರಿದ ಮೇಲೆ ಅರಿಯ ಲೋಕಕ್ಕೆ ದಾರಿ ತೋರ್ಪರ ಯಾತಗೆ 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 ಯಾತಕಿ ಪರೀಖಾತಿಯೋ ಮಾನವ ಶ್ರೇಷ್ಠ ಮಾನವ
ವಶಿಷ್ಠ ಯಾತಕಿ ಪರಿಖತಿಯೋ ಮುಂದೆ ರವೀಂದ್ರ ಭಟ್ ಅಚ್ವೆಯವರು ಪರಮಪುರುಷ ರಂಗಧಾಮನು ಎನ್ನುವಂಥ ಚಂದ್ರಾವಳಿ ವಿಲಾಸದ ಒಂದು ಪದ್ಯವನ್ನು ಹಾಡಲಿಕ್ಕಿದ್ದಾರೆ. ಪಂತುವರಾಳಿ ಆದಿ ಎಂದು ಉಲ್ಲೇಖ ಇರುವಂಥ ವಿಶಿಷ್ಟವಾದ ಬಂಧ ಇದು. ಅಂಥ ವಿಶೇಷ ಛಂದಸ್ಸಿನ ಪದ್ಯವನ್ನು ಈಗ ಅಚ್ವೆಯವರು ಹಾಡಲಿಕ್ಕಿದ್ದಾರೆ. ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಘನ ಹರುಷದಿ ಮರುದಿನ ದೇವನು ಘನ ಹರುಷದಿ ಮರುದಿನ ದೇವನು ತರಳರ ವೆರಸುತ್ತ ಗೋವನು ತರಳರ ವೆರಸುತ್ತ ಗೋವನು ಕಾಯ ಪೊರಟ ಶೃಂಗಾರವಾಗಿ ದೈತ್ಯನಾಶನು ತರಳರ ವೆರೆಸುತ್ತ ಗೋವನು ಕಾಯ ಪೊರಟ ಶೃಂಗಾರವಾಗಿ ದೈತ್ಯನಾಶನು ಶ್ರೀರಂಗಧಾಮನು ದೈತ್ಯನಾಶನು ಆ
ಪೊರಟ ಕಾಯ ಪೊರಟ ಕಾಯ ಪೊರಟ ಶೃಂಗಾರವಾಗಿ ದೈತ್ಯನಾಶನು ಶ್ರೀರಂಗಧಾಮನು ದೈತ್ಯನಾಶನು ಕಾಯ ಪೊರಟ ಶೃಂಗಾರವಾಗಿ ದೈತ್ಯನಾಶನು ಕಾಯ ಪೊರಟ ಸಂಗಾರವಾಗಿ ದೈತ್ಯ ನಾಶನೋ ಪರಮ ಪುರುಷ ರಂಗಧಾಮನ ಘನ ಹರುಷದಿ ಮರುದಿನ ದೇವನು ಚಂದ್ರಾವಳಿ ವಿಲಾಸವನ್ನು ಬರೆದಂಥ ಕವಿ ಧ್ವಜಪುರದ ನಾಗಪ್ಪಯ್ಯ ಎನ್ನುವಂಥವನು. ಈತ ಛಂದಸ್ಸಿನಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾನೆ, ಅನೇಕ ಕಸರತ್ತುಗಳನ್ನು ತನ್ನ ಕಾವ್ಯದಲ್ಲಿ ಹೊಸದಿದ್ದಾನೆ. ಅಂಥ ಒಂದು ಸುಂದರವಾದಂಥ ಪದ್ಯ ಶಂಕರಾಭರಣ ಏಕದಲ್ಲಿ ಆತ ರಚಿಸಿದ್ದಾನೆ. ಈ ಶಂಕರಾಭರಣ ಏಕ ಎಂದು ಉಲ್ಲೇಖ ಇರುವಂತಹ ಈ 4 ಸಾಲಿನ ಪದ್ಯವನ್ನು ಆ ಭಾವಕ್ಕೆ ಅನುಗುಣವಾಗಿ ಹೇಗೆ ಬದಲಾವಣೆ ಮಾಡಿ ಹಾಡಬಹುದು, ಅಂದರೆ ಬೇರೆ ಬೇರೆ ತಾಳಗಳಲ್ಲಿ ಬೇರೆ ಬೇರೆ ರಾಗಗಳಲ್ಲಿ ಹೇಗೆ ಹಾಡಿ ತೋರಿಸಬಹುದು ಎನ್ನುವಂಥ ಒಂದು ಚಿಕ್ಕ ಪ್ರಾತ್ಯಕ್ಷಿಕೆಯನ್ನು ನಾವೀಗ 3 ಜನ ಮಾಡಿ ತೋರಿಸ್ತಾ ಇದ್ದೇವೆ. ಶಂಕರಾಭರಣ ಏಕವನ್ನು ಶಂಕರಾಭರಣ ಏಕದಂತೆಯೇ ಹಾಡುವುದು ಒಂದು, ಇನ್ನೊಂದು ಅದರ ಭಾವಕ್ಕೆ ಆ ಸಾಹಿತ್ಯಕ್ಕೆ ಅನುಗುಣವಾಗಿ ಅದನ್ನು ರೂಪಕ ತಾಳದಲ್ಲಿ ಹಾಡುವುದು ಇನ್ನೊಂದು, ಮೂರನೆಯದಾಗಿ ಅದನ್ನು ಅಷ್ಟತಾಳವೋ ಅಥವಾ ತ್ರಿವುಡೆ ತಾಳದಲ್ಲಿಯೋ ವಿಸ್ತರಿಸುವಂಥ ಬಗೆ ಮೂರನೆಯದ್ದು. ಹೀಗೆ 3 ವಿಧದಲ್ಲಿ ಅದನ್ನು ಕಾಣಿಸಲಿಕ್ಕೆ ಯತ್ನವನ್ನು ಮಾಡ್ತೇವೆ. ಒಂದು ಛಂದಸ್ಸನ್ನು ಅಗತ್ಯ ಇಲ್ಲದೆ ಉದ್ದ ಮಾಡುವುದು, ಅಂದರೆ ಲಂಬಿಸುವುದು, ಅದನ್ನು ಬದಲಾಯಿಸುವುದು ಖಂಡಿತ ಅಗತ್ಯ ಇಲ್ಲ. ಆದರೆ ಭಾವಕ್ಕೆ ಅನುಗುಣವಾಗಿ ಅದನ್ನು ಬದಲಾಯಿಸುವಂಥ ಸ್ವಾತಂತ್ರ್ಯ ಭಾಗವತರಿಗೆ ಖಂಡಿತ ಇದ್ದೇ ಇದೆ. ಅದಕ್ಕೆ
ಪೂರಕವಾದಂಥ ಸಾಹಿತ್ಯ ಇರುವಂಥ ಈ ಸ್ಮರಣ ತಾತನೆಂದ ನುಡಿಗೆ ತರಳೆ ಚಂದ್ರಾವಳಿಯು ತನ್ನ ಶಿರವಬಾಗಿ ಉಂಗುಷ್ಠದಲ್ಲಿ ಧರಣಿ ಬರೆವುತ ಒರೆದಳು ಶ್ರೀರಂಗ ನಿನ್ನ ಕರಕ್ಕೆ ಸಿಕ್ಕಿಕೊಂಡೆನೆಂಬ ಗರುವದೊಳ್ ಮೂದಲಿ ಪರೇನೋ ಪರಿಪರಿಯಿಂದ ಅಂತ ಇರುವಂಥ ಈ ಪದ್ಯವನ್ನು ನಾನು ಈಗ ಮೊದಲಿಗೆ ಏಕತಾಳದಲ್ಲಿ ಹಾಡ್ತಾ ಇದ್ದೇನೆ. ಸ್ಮರಣ ತಾತ ಎಂದ ನುಡಿಗೆ ತರಳೆ ಚಂದ್ರಾವಳಿಯು ಸ್ಮರಣ ತಾತನೆಂದ ನುಡಿಗೆ ತರಳೆ ಚಂದ್ರಾವಳಿಯು ತರಳೆ ಚಂದ್ರಾವಳಿಯು ತನ್ನ ಶಿರವಬಾಗಿ ಉಂಗುಷ್ಠದಲ್ಲಿ ಧರಣಿ ಬರೆವುತ ಶಿರವಬಾಗಿ ಉಂಗುಷ್ಠದಲ್ಲಿ ಧರಣಿ ಬರೆವುತ ಆ ಒರೆದಳು ಶ್ರೀರಂಗ ನಿನ್ನ ಒರೆದಳು ಶ್ರೀರಂಗ ನಿನ್ನ ಕರಕ್ಕೆ ಸಿಕ್ಕಿಕೊಂಡೆನೆಂಬ ಒರೆದಳು ಶ್ರೀರಂಗ ನಿನ್ನ ಕರಕ್ಕೆ ಸಿಕ್ಕಿಕೊಂಡೆನೆಂಬ ಗರುವದೊಳ್ ಮೂದಲಿ ಪರೇನೋ ಪರಿಪರಿಯಿಂದ ಗರುವದೊಳ್ ಮೂದಲಿ ಪರೇನೋ ಪರಿಪರಿಯಿಂದ ಸ್ಮರಣ ತಾತನೆಂದ ನುಡಿಗೆ ತರಳ ಚಂದ್ರಾವಳಿಯು ತನ್ನ ಶಿರವಬಾಗಿ ಉಂಗುಷ್ಠದಲ್ಲಿ ಧರಣಿ ಬರೆವುತ ಪದ್ಯದ ಭಾವಕ್ಕೆ ಸಂಬಂಧಪಟ್ಟ ಹೇಳೋದು ಇದು. ಏಕತಾಳ ಅಂದರೆ 4 ಮಾತ್ರೆಯ ಕಾಲದ್ದು, ಆದರೆ ರೂಪಕ ತಾಳ 6 ಮಾತ್ರೆಯ ಕಾಲದ್ದು. ಇದನ್ನು ವಿಸ್ತರಿಸುವುದು ಅಂತಲ್ಲ, ಭಾವಕ್ಕೆ ತಕ್ಕಂತೆ ಮೊದಲೇ ಬಾಟಕರು ಹೇಳಿದ ಹಾಗೆ ಭಾವಕ್ಕೆ ತಕ್ಕಂತೆ ಇದನ್ನು ತಾಳ ಬದಲಾಯಿಸಿಯೂ ಹೀಗೆ ಹೇಳಬಹುದು ಅಂತ ಒಂದು ಪ್ರಯತ್ನ. ರಾಗವು ಬದಲು. ಸ್ಮರಣ ತಾತನೆಂದ ನುಡಿಗೆ ತರಳೆ ಚಂದ್ರಾವಳಿಯೋ ತನ್ನ ತೋಂತ ತಾಂ ತಾಂ ತರಗಡೆ ಬಿಡ್ಕದೆ ಸ್ಮರಣ ತಾತನೆಂದ ನುಡಿಗೆ ತರಳೆ ಚಂದ್ರಾವಳಿಯೋ ತನ್ನ ತರಳೆ ಚಂದ್ರಾವಳಿಯು ತನ್ನದ ಶಿರವಬಾಗಿ ಉಂಗುಷ್ಠದಲ್ಲಿ ಧರಣಿ ಬರೆವುತ ಶಿರವಬಾಗಿ ಅಂಗುಷ್ಠದಲ್ಲಿ ಧರಣಿ ಬರೆವುತ ಶಿರವಬಾಗಿಯುಂಗುಷ್ಠದಲ್ಲಿ ಧರಣಿ ಬರೆವುತ ಉಂಗುಷ್ಠದಲ್ಲಿ ಧರಣಿ ಬರೆವುತ
ಕರಕೆ ಸಿಲುಕಿಕೊಂಡೇನೆಂಬದ ವರೆದಳು ಶ್ರೀರಂಗ ನಿನ್ನ ಕರಕೆ ಸಿಲುಕಿಕೊಂಡೆನೆಂಬದ ನಿನ್ನ ಕರಕೆ ಸಿಲುಕಿಕೊಂಡೆನೆಂಬ ಗರುವದೋಳ್ ಮೊರೆದ ಬೇರೇನೋ ಗರುವದೋಳ್ ಮೊರೆದ ಬರೇನು ಪರಿಪರಿಯಿಂದ ಗರುವದೋಳ್ ಮೂದಲಿ ಪರೇನು ಪರಿಪರಿಯಿಂದ ವರೆದಳು ಶ್ರೀರಂಗ ವರೆದಳು ಶ್ರೀರಂಗ ನಿನ್ನ ಕರಕೆ ಸಿಕ್ಕಿಕೊಂಡೆನೆಂಬ ಗರುಡದೊಳೂದಲಿ ಪರೇನು ಪರಿಪರಿಯಿಂದ ಗರುಡದೊಳೂದಲಿ ಪರೇನು ಪರಿಪರಿಯಿಂದ ಸ್ಮರಣತಾದನಂದ ನುಡಿಗೆ ತರಳೆ ಚಂದ್ರಾವಳಿಯು ತನ್ನ ಶಿರವವಾಗಿ ಒಂಗುಷ್ಟದಲ್ಲಿ ಧರಣಿ ಬರೆವುದ ಶಿರವವಾಗಿ ಒಂಗುಷ್ಟದಲ್ಲಿ ಧರಣಿ ಬರೆವುದ ಸ್ಮರಣತಾತ ಎಂದ ನುಡಿಗೆ ತರಳೆ ಚಂದ್ರಾವಳಿಯೋ ಆಗ ಸ್ಮರಣತಾತ ಎಂದ ನುಡಿಗೆ ತರಳೆ ಚಂದ್ರಾವಳಿಯೋ ಸ್ಮರಣತಾತ ಎಂದ ನುಡಿಗೆ ತರಳೆ ಚಂದ್ರಾವಳಿಯು ತನ್ನ ತನ್ನ ಶಿರವ ಬಾಗಿ ಅಂಗುಷ್ಟದಲ್ಲಿ ಧರಣಿ ಬರೆಯುತ್ತ ತನ್ನ ಶಿರವ ಬಾಗಿ ಅಂಗುಷ್ಟದಲ್ಲಿ ಧರಣಿ ಬರೆಯುತ್ತ ಧರಣಿ ಬರೆಯುತ್ತ ವರದಳು ಶ್ರೀರಂಗನಿಂದ ಕರಗೆ ಸಿಕ್ಕಿಕೊಂಡೆನೆಂಬ
ಒಂದು ಛಂದಸ್ಸಿನ ರಚನೆ ಅದು ಹೇಗೆ ತ್ರಿಶ್ರಕ್ಕೆ, ಚತುರಶ್ರಕ್ಕೆ, ಹಾಗೆಯೇ ಮಿಶ್ರ ಅಂದರೆ 7 ಅಕ್ಷರಕ್ಕೆ ಹೊಂದುತ್ತದೆ ಎನ್ನುವುದನ್ನು ನಾವು ನೋಡಿದೆವು. 5 ಅಕ್ಷರಕ್ಕೆ ಅಂದರೆ ಖಂಡ ನಡೆಗೆ ಇದನ್ನು ಅಳವಡಿಸುವ ಕ್ರಮ ಇಲ್ಲ, ಅದು ಶಾಸ್ತ್ರ ವಿರೋಧ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಖಂಡ ನಡೆಯಲ್ಲಿ ನಡೆಸುವುದು ಈ 3ಕ್ಕೆ ಆಗುವ, 4ಕ್ಕೆ ಆಗುವ, 7ಕ್ಕೆ ಆಗುವ, 6ಕ್ಕೆ ಆಗುವ ಹೊಂದುವ ಅಕ್ಷರಗಳು 5, 5, 5ರ ಆ ಖಂಡ ನಡೆಗೆ ಸರಿ ಹೊಂದುವುದಿಲ್ಲ ಎನ್ನುವ ಕಾರಣದಿಂದಾಗಿ ಅದನ್ನು ಮಾಡಬಾರದು ಅಂತ ನಾವು ಗುರು ಹಿರಿಯರಿಂದ ತಿಳ್ಕೊಂಡದ್ದು. ಯಾವುದೇ ತಾಳದ ಪದ್ಯವನ್ನು, ಝಂಪೆ ತಾಳದ ಪದ್ಯವನ್ನು ಬೇರೆ ತಾಳದಲ್ಲಿ ಹೇಳುವ ಕ್ರಮವೂ ಇಲ್ಲ, ಅಥವಾ ಬೇರೆ ತಾಳದ ಪದ್ಯವನ್ನು ಝಂಪೆ ತಾಳದಲ್ಲಿ ಹೇಳುವ ಕ್ರಮವೂ ಇಲ್ಲ. ಕೆಲವು ಸಮೀಕೃತ ಬಂಧಗಳು ಅಂತ ಇರ್ತವೆ. ಈಗ ನವರೋಜು ಝಂಪೆ ಆ ಥರದ ಪದ್ಯಗಳನ್ನು ಮಧ್ಯಮಾವತಿ ಏಕತಾಳದಲ್ಲಿ ಹೇಳಲಿಕ್ಕೆ ಅನುಕೂಲ ಇದೆ ಎನ್ನುವ ಕಾರಣದಿಂದ ಹಾಗೆ ಅದನ್ನು ಬಳಸಿಕೊಳ್ಳಬಹುದೇ ವಿನಃ ಝಂಪೆ ತಾಳವನ್ನು ಬೇರೆ ತಾಳಕ್ಕೆ ಅಥವಾ ಬೇರೆ ತಾಳವನ್ನು ಝಂಪೆ ತಾಳಕ್ಕೆ ಅಳವಡಿಸುವ ಕ್ರಮ ಇಲ್ಲ, ಅದು ಶಾಸ್ತ್ರ ವಿರೋಧ ಅಂತ ಇದೆ. ಹಾಗಾಗಿ ನಾವು ಖಂಡ ನಡೆಯಲ್ಲಿ ಈಗ ಆ ಪದ್ಯವನ್ನು ನಡೆಸಲಿಲ್ಲ. ಒಂದೇ ರಚನೆಯನ್ನು ಹೇಗೆ ಬೇರೆ ಬೇರೆ ರಾಗ, ಬೇರೆ ಬೇರೆ ತಾಳ, ಇದು ರಾಗಮಾಲಿಕೆಯೂ ಹೌದು, ತಾಳಮಾಲಿಕೆಯೂ ಆಗಿ ಕಾಣಿಸಿಕೊಂಡಿದೆ. ಇನ್ನು ಉಭಯ ಭಾಗವತರು ರವಿ ಭಟ್ರು, ಅಚ್ವೆಯವರು ಮತ್ತು ಅನಂತ ಹೆಗಡೆಯವರು ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ. ತಮಗೆ ಇಷ್ಟವಾದ ಪ್ರಸಿದ್ಧವಾದ ಪುರಾಣ ಪ್ರಸಂಗಗಳಿಂದ ಆಯ್ದುಕೊಂಡಂಥ ಹಾಡುಗಳನ್ನು ಹಾಡುವುದರ ಮೂಲಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅಭಿಮನ್ಯು ಕಾಳಗದ ಒಂದು ಪದ್ಯ, ಮಗನೇ ಕಾಲಾಗ್ನಿಯ ಹೋಗಬಹುದು. ಅಭಿಮನ್ಯು ದ್ರೋಣಾಚಾರ್ಯರು ಬಲಿದಂತಹ ಪದ್ಮವ್ಯೂಹವನ್ನು ಭೇದಿಸಲಿಕ್ಕೆ ಹೋಗ್ತೇನೆ ಅಂತ ಧರ್ಮರಾಯನಲ್ಲಿ ಅಪ್ಪಣೆ ಕೇಳುವಾಗ ಪದ್ಮವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭವಲ್ಲ ಅಂತ ಸಂತೈಸುವ ಒಂದು ಪದ್ಯ. ನಂತರ ತಾನು ಭೇದಿಸ್ತೇನೆ ಅನ್ನುವ ಒಂದು ಅಭಿಮನ್ಯುವಿನ ಏರು ಪದ್ಯ. ಮಗನೇ ಕೇಳ್ಕಾಂಗಾಲಾಗ್ನಿಯ ಹೋಗಬಹುದು, ಮಗನೇ ಕೇಳ್ಕಾಲಾಗ್ನಿಯ ಹೋಗಬಹುದು, ಮಗನೇ ಕೇಳ್ಕಾಲಾಗ್ನಿಯ ಹೋಗಬಹುದು, ಅಹಿಪನ ಝಗ ಜಗಿಸುವ ಪೆಡೆಯೋಳು ನಲಿದಾಡಬಹುದು, ಅಹಿಪನ ಝಗ ಜಗಿಸುವ ಪೆಡೆಯೋಳು ನಲಿದಾಡಬಹುದು,
ಬರಬಹುದು ವಿಕಟ ಮೃತ್ಯುವಿನ ಬಾಯೋಳು ಹೊಕ್ಕು ಬರಬಹುದು ಪಗುವಾಡ ಸಾಧ್ಯವು ಚಕ್ರವ್ಯೂಹವನು ಪಗುವಾಡ ಸಾಧ್ಯವು ಚಕ್ರವ್ಯೂಹವನು ಎಂದೂ ಪೋಪೆಯೋ ಮಗನೇ ಚಕ್ರವ್ಯೂಹ ಎಂದೂ ಪೋಪೆಯೋ ಮಗನೇ ಬಿಡು ಬಿಡಾಮಹ ಬಿಡು ಬಿಡ ಬಿಡು ಬಿಡು ಮಗ ಸಿಂಹರಾಜನ ಮಹಾಸಿಂಹರಾಜನ ಹುಡುಗಿ ಕರಿಗಳು ಕರಾಪವೇ ತಡೆಯೋದೆಲ್ಲ ತಡೆಯೋದೆನ್ನನು ಕಳುಗಿ ಪರಿಗಿಸು ಎನ್ನನು ಕಳುಗಿ ಪರಿಗಿಸು ಕೊಡನಾಗುವನನ ಕುಡಿಲ ಗಂಗೆನೋ ವಾಮರಾಭ್ಯುದಯ ಎನ್ನುವ ಪ್ರಸಂಗದಿಂದ ಆಯ್ದ ಬಲಿಪ ನಾರಾಯಣ ಭಾಗವತರು ರಚಿಸಿದಂತಹ ಒಂದು ಪ್ರಸಂಗ. ಕೇಸರಿಯನ್ನು ವಿವಾಹವಾಗಿ ಅಂಜನಾದೇವಿ ಮತ್ತು ಕೇಸರಿ ವನವಿಹಾರಾರ್ಥವಾಗಿ ವನದಲ್ಲಿ ವಿಹರಿಸ್ತಾ ಇದ್ದಾರೆ. ವಿಹರಿಸ್ತಾ ಕೇಸರಿ ಅಲ್ಲಿಯೇ ನಿದ್ರಾವಶನಾಗ್ತಾನೆ. ಆ ಸಂದರ್ಭದಲ್ಲಿ ವಾಯುದೇವ ಅಲ್ಲಿ ಬಂದು ಅಂಜನಾದೇವಿಯನ್ನು ಕಂಡು ಅವಳಲ್ಲಿ ಮೋಹಗೊಂಡು ಆಡುವಂತಹ ಒಂದು ಸನ್ನಿವೇಶದ ಪದ್ಯವನ್ನು ಅವರು ತುಂಬ ವಿಶಿಷ್ಟವಾದ ಬೇಗಡೆ ಅಷ್ಟ ಎನ್ನುವ ಮಟ್ಟಿನಲ್ಲಿ ಮೊದಲೊಂದು ಸೌರಾಷ್ಟ್ರ ತಿರುವಡಿಯಲ್ಲಿ ಒಂದು ಪದ್ಯವನ್ನು ರಚಿಸಿ ಆಮೇಲೆ ಬೇಗಡೆ ಅಷ್ಟ ಎನ್ನುವ ಮಾದರಿಯಲ್ಲಿ ಪದ್ಯವನ್ನು ರಚಿಸಿದ್ದಾರೆ. ತುಂಬ ಕ್ಲಿಷ್ಟವಾದಂಥ ಸಾಹಿತ್ಯ, ಆದರೂ ಅದನ್ನು ಬಿಡಿಸುವುದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ತಾನೆ ಸಕಲ ಜರಾಜರಂಗಳ ತಾನೆ ಸಕಲ ಜರಾಜರಂಗಳ ಪ್ರಾಣರೂಪನೆನುತ್ತಲಿ ಪ್ರಾಣರೂಪ ಎನ್ನುತ್ತಲ ಪವಮಾನ
ಇವಳ ಪೋಲ್ವರ ಕಾಣಲಿವರೆಗೆ ಪೋಲ್ವರ ಕಾಣಲಿವರೆಗೆ ಸುಂದರ ದಾವನವ ಬಣ್ಣಿಸಲಿ ಕಸದಳ ಸಾಣು ಮುಖ್ಯರಿಗೆ ಸುಂದರ ದಾನವ ಬಣ್ಣಿಸಲಿ ಕಸದಳ ಸ್ಥಾಣು ಮುಖ್ಯರಿಗೆ ಬಂದು ಧ್ಯಾನದಲ್ಲಿ ನೆಲೆಸಿರ್ಪ ಕಾರಣ ಏನದರಿಯದು ಬಂದು ಧ್ಯಾನದಲ್ಲಿ ನೆಲೆಸಿರ್ಪ ಕಾರಣ ಏನರಿಯದೆನಗೆ ನಾಗದಿ ಗಾನ ನರ್ತನ ನಾಗದಿ ಗಾನ ನರ್ತನ ಗೈವರಿಹರು ಸಮಾನ ಇಲ್ಲಿ ಒಳಗೆ ನಾಗದಿ ಗಾನ ನರ್ತನ ನಾಗದಿ ಗಾನ ನರ್ತನ ಗೈವರಿರ್ಪ ಸಮಾನವಿಲ್ಲಿ ಒಳಗೆ ಸಮಾನವಿಲ್ಲಿ ಒಳಗೆ ಸರಸದಿ ಈನಿ ತಂಬಿನಿಯೊಡನೆ ಸುಖಿಪ ಮಹಾನುಭಾವನಿನಾರೋ ಸರಸದಿ ಈನ ತಂಬಿನಿಯೊಡನೆ ಸುಖಿಪ ಮಹಾನುಭಾವನಿನಾರು ಚಲುವೆಯು ಮೀನಗೇತನ ಸಿಂಗರದ ಮದದಾನೆಯು ಮಣಿವೇಣಿ ಸುಂದರಿ ಈನಿ ತಂಬಿನಿಯೊಡನೆ ಸುಖಿಪ ಮಹಾನುಭಾವನಿನಾರ ಚಲುವೆಯು ಮೀನಗೇತನ ಸಿಂಗರದ ಮದದಾನೆಯು ಮದದಾನೆಯೋ 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 ಫಣಿವೇಣಿ ಸುಂದರಿ ಈನಿ ತಂಬಿನಿಯೊಡನೆ ಸುಖಿಪ ಮಹಾನುಭಾವನಿನಾರು ಚಲುವೆಯ ಮೀನಗೇತನ ಸಿಂಗರದ ಮದದಾನೆಯೋ ಫಣಿವೇಣಿಯೋ
ಸುಭದ್ರಾ ಕಲ್ಯಾಣದ ಒಂದು ಪದ್ಯ. ವನಪಾಲಕರು ಬಂದು ಬಲರಾಮನಲ್ಲಿ ಯತಿವೇಷದಲ್ಲಿ ಅರ್ಜುನ ಬಂದು ಕೂತ್ಕೊಂಡಿದ್ದಾನೆ ಅಂತ ವನಪಾಲಕ ಬಲರಾಮನಿಗೆ ಹೇಳುವಂಥ ಒಂದು ಪದ್ಯ. ಲಾಲಿಸವೇ ಕೋಜಿಯ ಲಾಲಿಸವೇ ಕೋಜಿಯ ಬಲಭದ್ರರಾಯ ಬಲಭದ್ರರಾಯ ಲಾಲಿಸಬೇ ಕುಜಿಯ ಬಲಭದ್ರರಾಯ ಲಾಲಿಸಬೇ ಕುಜಿಯ ಪುರದ ಬಾಹೆಯೊಳಿರುವ ವರವನದೊಳಗೋರ್ವ ಪುರದ ಬಾಹೆಯೊಳಿರುವ ವರವನದೊಳಗೋರ್ವ ನಿರತ ಸನ್ಯಾಸಿ ಪಾರ್ವ ನೆಲೆಸಿಕೊಂಡಿರುವ ನಿರತ ಸನ್ಯಾಸಿ ಪಾರ್ವ ನೆಲೆಸಿಕೊಂಡಿರುವ ಕಾವಿ ವಸ್ತ್ರವನುಟ್ಟು ಕೈಯಲ್ಲಿ ಜಪಸರವ ತೊಟ್ಟು ಕಾವಿ ವಸ್ತ್ರವನುಟ್ಟು ಕೈಯಲ್ಲಿ ಜಪಸರವ ತೊಟ್ಟು ದೇವರನ ಕೂತಾಲಿ ಕುಳಿತೀರ್ಪಾನಲ್ಲಿ ದೇವರ ನೆಣ್ಣುತ್ತಾಲಿ ಕುಳಿತೀರ್ಪಾನಲ್ಲಿ ಲಾಲಿಸಬೇ ಕೋಜಿಯ ಬಲಭದ್ರರಾಯ ಲಾಲಿಸಬೇ ಕೋಜಿಯ. ಜಾನ್ಕೈ ತಿಮ್ಮಪ್ಪ ಹೆಗಡೆಯವರಿಂದ ರಚಿಸಲ್ಪಟ್ಟಂತಹ ಸಂಪೂರ್ಣ ರಾಮಾಯಣ ಎನ್ನುವ ಪ್ರಸಂಗದಲ್ಲಿ ಬರುವಂತಹ ಒಂದು ಪ್ರಸ್ತುತಿ. ಅವರು ಮಧ್ಯಮಾವತಿ ಅಷ್ಟ ಎನ್ನುವ ಬಂಧದಲ್ಲಿ ಇದನ್ನು ರಚಿಸಿದ್ದಾರೆ. ನಾವಿದನ್ನು ತಿರುವಡೆ ಬಂಧದಿಂದ ಇಲ್ಲಿ ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನಿಸ್ತೇವೆ. यतर मुनि से सीत यतर मुनि से सीत प्रेम
ಅರಸಿರುಗ ನೇತ್ರಯ ನೀತಿ ವಿರಹಿತ ಪತಿಯು ನೀತಿ ವಿರಹಿತ ಪತಿಯು ಕಾಡಿನ ಕೋತಿಯನು ಕೂಡಾಡಿ ತಿರುಗುವ ನೀತಿ ವಿರಹಿತ ಪತಿಯು ಕಾಡಿನ ಕೋತಿಯನು ಕೂಡಾಡಿ ತಿರುಗುವ ನಾಥನೇ ಪ್ರೀತಿ ಈತರ್ ಅನಾಥೆಯನು ಮಾಡುವನೇ ಬರಿದೆ ನೀತಿ ವಿರಹಿತ ಪತಿಯು ಕಾಡಿನ ಕೋತಿಯನು ಕೂಡಾಡಿ ತಿರುಗುವ ನಾಥನಹನ ಪ್ರೀತಿ ಇರದರನ ಆಸೆಯನ್ನು ಮಾಡುವನೆ ಬರಿದೆ ಪ್ರೀತಿ ಅನಾಥೆಯನ್ನು ಮಾಡುವನೆ ಸೀತೆ ಮಾತಾಡೆ ನಾ ಸೋತೆ ಸೀತೆ
ಪ್ರೇಮದೊಳೊಂದು ಮಾತಾಡೆ ಸೋತೆ ಸೀತೆ ಪ್ರೀತಿಯೊಳೊಂದು ಮಾತಾಡೆ ನಿನಗೆ ಸೋತೆ ನಿನಗೆ ಸೋತೆ ನಿನಗೆ ಸೋತೆ ನಾಥನಹನೆ ಪ್ರೀತಿ ಇತ್ತರ ನಾಥೆಯನು ಮಾಡುವನೆ ಈ ಪರಿ ನಾಥನಹನೆ ಪ್ರೀತಿ ಇದ್ದರೆ ಅನಾಥೆಯನು ಮಾಡುವನೆ ಈ ಪರಿ ಯಾತರ ಉನಿಸೆ ಸೀತೆ ನಾ ಸೋತೆ ಸೀತೆ ನಾ ಸೋತೆ
ಸುಭದ್ರ ಕಲ್ಯಾಣದ ಒಂದು ಪದ್ಯ. ಸ್ಮೇರ ಮುಖನಾದ ಸ್ಮೇರ ಮುಖನಾದ ಚಾಣೂರ ವೈರಿಯ ಕಂಡು ನಾರಿ ಬೆಸಗೊಂಡಳಿ ರೀತಿಯಲ್ಲಿ ನಗುವ ನೀರನ್ನು ಬೆಸಗೊಂಡಳಿ ರೀತಿಯಲ್ಲಿ ನಗುವ ಕಾರಣ ನಗುವ ಕಾರಣವಿದೇನು ಬೇಳೆನುತ್ತ ನೀರನ್ನು ಬೆಸಗೊಂಡಳಿ ರೀತಿಯಲ್ಲಿ ನಗುವ ಕಾರಣವಿದೇನು
ನೀರನನು ಬೆಸಗೊಂಡಳು ಈ ರೀತಿಯಲ್ಲಿ ನಗುವ ಕಾರಣವಿದೇನೋ ನಗುವ ಕಾರಣವಿದೇನೋ ನಗುವ ಕಾರಣವಿದೇನೋ ಬೆಸಗೊಂಡ ಅವ ನಾರಿಯ ಮೇಲೆ ಅವ ನಾರಿಯ ಮೇಲೆ ಮನವಾಯಿತು ನಿನಗೆ ಅವ ನಾರಿಯ ಮೇಲೆ ಮನವಾಯ್ತು ನಿಮಗೆ ಈ ವಿಧದಿ ನಗಲೇಗೆ ಕಾಂತ ಬೆಳೆನಗೆ ಈ ವಿಧದಿ ನಗಲಕ್ಕೆ ಈ ವಿಧದಿ ನಗಲೇಗೆ ಕಾಂತ ಬೆಳೆನಗೆ ವಿಧದಿ ಮೂಕ ಯಾಕೆ ಕಾಂತ ಬೇಡನಗೆ ಅವನಾರಿಯ ಮೇಲೆ ಮನವಾಯ್ತು ನಿನಗೆ ಅವ ನಾರಿಯ ಮೇಲೆ ಮನವಾಯ್ತು ನಿಮಗೆ ಈ ವಿಧದಿ ನಗಲೇಗೆ ಕಾಂತ ಬೆಳೆನಗೆ ಈ ವಿಧದಿ ನಗಲ್ಯಾಕೆ ಕಾಂತ ಬೇಡನಗೆ ಅವನಾರಿಯ ಮೇಲೆ ಮನವಾಯ್ತು ನಿನಗೆ ಈ ವಿಧದಿ ನಗಲೇಗೆ ಕಾಂತ ಬೆಳೆನಗೆ ಈ ವಿಧದಿ ನಗಲ್ಯಾಕೆ ನಗಲಿಕೆ ಈ ವಿಧದಿ ನಗಲೇಗೆ ಕಾಂತ ಬೆಳೆನಗೆ ನಾರಿಯರದೆದೆಯಾಗಿ ನಾನಾಗುವುದಿಲ್ಲ ನಾರಿಯರ ದೆಸೆಗಾಗಿ ನಕ್ಕುವುದಿಲ್ಲ ಬಲೆ ನಾರಿಯರ ದೆಸೆಗಾಗಿ ನಕ್ಕುವುದಿಲ್ಲ ಬಲೆ ಬೇರೊಂದು ಬಸತಿಯುವುದು ಜಲಜಮುಖಿ ಕೇಳೆ ಬೇರೊಂದು ಹೊಸತಿಹುದು ಜಲಜಮುಖಿ ಕೇಳೆ ಬೇರೊಂದು ಹೊಸತಿಹುದು ಜಲಜಮುಖಿ ಕೇಳೆ ಬೇರೊಂದು ಹೊಸತು ಇಹುದು ಜಲಜಮುಖಿ ಕೇಳೆ ನಾರಿಯರ ದೆಸೆಗಾಗಿ
ಶೂಟಲವ ಮುನ್ಸೆರಗಿಂದ ಅಂತ ಪದ್ಯವನ್ನು ಯಾರೋ ಒಬ್ಬರು ಸೂಚಿಸಿದ್ದಾರೆ. ಅದನ್ನೊಂದು ಹೇಳಿ ಮತ್ತೆ ಮುಂದೆ ಹೋಗೋಣ. ಸುರಿವ ಶ್ರುಜಲವ ಮುಂಜರೆಗಿಂದೊರೆಸಿಕೊಂಡು ಸುರಿವ ಶ್ರುಜಲವ ಮುಂಜರೆಗಿಂದೊರೆಸಿಕೊಂಡು ಪುರೇಶುಕದಲ್ಲಿ ಭೀಮನು ಶೋಕದಲ್ಲಿ ಭೀಮನು ಹರ ಹರ ಶಶಿವಂಶ ಅರಸುಗಳಿಗೆ ವಿಧಿ ಹರ ಹರ ಶಶಿವಂಶ ಅರಸುಗಳಿಗೆ ವಿಧಿ ದೊರಕಿದೆ ಹಾಯಂದನು ಎಂದೋ ಬಲಭದ್ರನ ಮನದಂದವೋ ತಾನೇ ತಿಳಿಯುತ್ತ ಒಯ್ಯನೆ ಬಳಿಕಂ ಬಂದ ಮುರಗರಂ ಬಲಭದ್ರನ ಮನದಂದವೋ ತಾನೇ ತಿಳಿಯುತ್ತ ಲೊಯ್ಯನೆ ಬಳಿಕಂ ಬಂದೋ ಮುರಮಥನಂ ಸಾನಂದದೊಳಂ ಪೂರ್ವ ಭವನೀಕ್ಷಿಸಿ ನುಡಿದಂ ಏತಕ್ಕೆ ಮರುಳಾಗಿರಿ ಏತಕಿ ಪರಿಮರುಳಗಿರಿ ಏತ ಈ ಪರಿ ಮರುಳಗಿರಿ ಬಂದು ಆತಿರು ಕೋಳನ ನೆಲೆಯ ನಾರಿಯದೆ ಯಾತಕಿ ಪರಿಮರುಳಗಿರಿ
ಹಿರಿ ಬಂದಾದಿರುಗುಳನ ನೆಲೆಯ ನರಿಯದ ನೀತಿ ಬಾಹಿರರಾಗಿ ತಂಗಿ ಓದು ಒಪ್ಪಿಸಿ ಕೊಡುವರೇ ದಿಟ. ಏತಕಿ ಪರಿಮರುಳಗಿರಿ ಬಂದ ತಿರುಗುಳನ ನೆಲೆಯ ನರಿಯದೆ ನೀತಿ ಬಾಗಿರರಾಗಿ ತಂಗಿಯ ನೋತು ಒಪ್ಪಿಸಿ ಕೊಡುವರೇ ದಿಟ. ಯಾತ ಈ ಪರಿ ಪರುಳ ಹಿರಿ ಬಂದಾದಿರುಗುಳನ ನೆಲೆಯ ನರಿಯದ ನೀತಿ ಬಾಹಿರರಾಗಿ ತಂಗಿಯ ಓದು ಒಪ್ಪಿಸಿ ಕೊಡುವರೇ ದಿಟ. ಅಣ್ಣಯ್ಯ ನಿಧಿ ಬಾಹಿರರಾಗಿ ತಂಗಿಯ ಓದು ಒಪ್ಪಿಸಿ ಕೊಡುವರೇ ದಿಟ. ಏತಕ್ಕೆ ಮರುಳಾಗಿರಿ ಅಣ್ಣಯ್ಯ ನೀವು ಏತಕ್ಕೆ ಮರುಳಾಗಿರಿ. ಅಣ್ಣಯ್ಯ ಯಾತಗೆ ಏತಗೆ ಮರುಳಾಹಿರಿ ಮರುಳಾಹಿರಿ ಮರುಳಾಹಿರಿ. ಏತಕಿ ಪರಿಮರುಳಗಿರಿ ಬಂದ ತಿರುಗುಳನ ನೆಲೆಯ ನರಿಯದ ನೀತಿ ಬಾಗಿರರಾಗಿ ತಂಗಿಯ ನೋತು ಒಪ್ಪಿಸಿ ಕೊಡುವರೇ ದಿಟ. ಅರಿಯದ ನೀತಿ ಬಾಗಿರರಾಗಿ ತಂಗಿಯ ನೋತು ಒಪ್ಪಿಸಿ ಕೊಡುವರೇ ದಿಟ. ಈ ವಿಧವನರಿಯದ ಸುಭದ್ರ ದೇವಿಯನ್ನು ಬಂದವನ ಸೇವೆಗೆ ಈ ವಿಧವನರಿಯದ ಸುಭದ್ರ ದೇವಿಯನ್ನು ಬಂದವನ ಸೇವೆಗೆ ನೀವು ಬರುಠವ ಗೈದು ಭಂಡರ ಭಾವರಾದಿರಿ ಭಾವಿಸದೆ ಬರೀ. ನೀವು ಪರುಠವ ಕೈದು ಭಂಡರ ಭಾವರಾದಿರಿ ಭಾವಿಸದೆ ಬರೆದ ಏತಕ್ಕೆ ಮರುಳಾಗಿರಿ ಅಣ್ಣಯ್ಯ ನೀವು ಯಾತಗೆ ಮರುಳಾಗಿರಿ. ಇಷ್ಟು ಹೊತ್ತು ನಾದಾವಧಾನದ ಯಕ್ಷಗಾನ ಯಾನದ ಈ ಕಾರ್ಯಕ್ರಮದಲ್ಲಿ ನಾವು ಕೆಲವು ವಿಶಿಷ್ಟ ರೀತಿಯ ಅಂದರೆ ವಿಶಿಷ್ಟ ಛಂದಸ್ಸಿನ ವಿಶೇಷ ಸಾಹಿತ್ಯದ ಪದ್ಯಗಳನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿ ನಮಗೆ ಮಾಡುವಂತೆ ಅವಕಾಶವನ್ನು ನೀಡಿದಂಥ ಮಂಜುನಾಥ್ ಹೆಬ್ಬಾರ್ ಮತ್ತು ಅವರ ಮಿತ್ರರಿಗೆ ನಾದಾವಧಾನದ ಮೂಲಕ ಕೃತಜ್ಞತೆಗಳನ್ನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ.
ಇಷ್ಟು ಹೊತ್ತು ನಮ್ಮೆಲ್ಲ ಕಲಾವಿದರು ಕೂಡ ತಮ್ಮ ಪ್ರಯತ್ನದಿಂದ ನಮ್ಮೆಲ್ಲರನ್ನು ಕೂಡ ರಂಜಿಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದಾರೆ. ನಾನು ಅದರೊಳಗೆ ಮಂಗಲ ಪದ್ಯದೊಂದಿಗೆ ಕಾರ್ಯಕ್ರಮ ಮುಗೀತದೆ. ನಾನು ಒಂದೆರಡು ವಿಷಯಗಳನ್ನು ತನ್ಮಧ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಕೆಲವು ಸಂಘ ಸಂಸ್ಥೆಗಳು ಪ್ರೋತ್ಸಾಹವನ್ನು ನೀಡಿ ಸಹಕರಿಸಿದ್ದಾರೆ. TSS ಸಂಸ್ಥೆ ಇರ್ಬೋದು, TMS ಹೌದು, LSMP, ವಿಕಾಸ್ ಬ್ಯಾಂಕು ಹಾಗೂ ಸ್ಥಳಾವಕಾಶ ನೀಡಿದಂಥ ಅಡಕೆ ವ್ಯಾಪಾರಸ್ಥರ ಸಂಘ, ಇವರೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ನೀಡಿ ಸಹಕರಿಸಿದಂತಹ ಕಲಾಭಿಮಾನಿಗಳಿಗೂ ಹಾಗೂ ದೂರದಿಂದ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡುವಂತಹ ಕಲಾಭಿಮಾನಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಪತ್ರಿಕಾ ವರ್ಗದವರಿಗೂ, ಧ್ವನಿವರ್ಧಕ ಸಹಕಾರ ನೀಡಿದಂಥ ರಾಘು ಶಿರ್ನಾಲಿ ಅವರಿಗೂ, ಹಾಗೂ ಇಲ್ಲಿ ಕೇಬಲ್ ವ್ಯವಸ್ಥೆ ನೀಡಿದಂತಹ ವಿಘ್ನೇಶ್ವರ ಗಾಂವ್ಕರ್ ಗೇರ್ಗದ್ದೆ ಅವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಆಗಮಿಸಿದಂಥ ಎಲ್ಲ ಕಲಾವಿದರಿಗೂ, ಶ್ರೀಯುತ ಪಾಠಕರವರಿಗೆ, ರವೀಂದ್ರ ಭಟ್ HB ಅವರಿಗೂ, ಅನಂತ ಹೆಗಡೆ ದಂತಾಳಿಗೆ ಅವರಿಗೂ, NG ಹೆಗಡೆ ಅವರಿಗೂ, ಪ್ರಸನ್ನ ಹೆಗ್ಗಾರ್ ಅವರಿಗೂ, ಹಾಗೂ ಗಣಪತಿ ದುರ್ಗದವರಿಗೂ, ಗಣೇಶ್ ಗಾಂವ್ಕರ್ ಕನಕನಹಳ್ಳಿ ಅವರಿಗೂ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಇಂಥದೇ ಕಾರ್ಯಕ್ರಮದ ಜೊತೆಗೆ ಇಂಥದೇ ಕಲಾ ಸೇವೆಯಲ್ಲಿ ನಾವೆಲ್ಲರೂ ಮತ್ತೆ ಸಿಗೋಣ ಅಂತ ಅಧಿದೇವರಲ್ಲಿ ಸ್ಮರಿಸುತ್ತಾ ಮಂಗಲ ಪದ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇನೆ. ಮನಮೋಹನಾಂಗ ರಾಮ ಮುನಿಜನ ಪ್ರೇಮ ಘನ ಪುಣ್ಯ ನಾಮ ಧಾಮ. ಮುನಿಜನ ಪ್ರೇಮ ಘನ ಪುಣ್ಯ ನಾಮ ಧಾಮ. ಜನಗಣೋನ್ನತ ಧರ್ಮ ದರ್ಶನ ಅನವರತ ಶುಭ ಚರಿತ ಸಾಧನ. ಜನಗಣೋನ್ನತ ಧರ್ಮ ದರ್ಶನ ಅನವರತ ಶುಭ ಚರಿತ ಸಾಧನ. ಎಣಿಸಲು ಅಗಣಿತ ವಿಶೇಷವ ಗಣಿಸಲು ಮನಮೋಹನಾಂಗ ರಾಮ ಮುನಿಯನ ಪ್ರೇಮ ಘನ ಪುಣ್ಯ ನಾಮ ಧಾಮ. ಕರದುಳು ಪರಶುಭಧರನಿಗೆ ಹರುಷದಿ ಭಕ್ತರ ಪೊರೆವಾಗಿ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿಯತ್ತಿರೆ ಆರತಿ ಬೆಳಗಿರೆ ಆರತಿಯತ್ತಿರೆ. ಮಹಿಷಾಸುರ ಮರ್ದಿನಿಗೆ ಕಿಂಗಿಣಿ ಹಾರಗೆ ಯೂರದಾರಿಣಿ ಸುರರನ್ನಳೆಗೆ ಮಂಗಲವು ಮಂಗಲವು ಮಂಗಲವು. ಗಜಮುಖದ ಬಗೆ ಗಣಪಗೆ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ವಿಠಲ ಜೈ ವಿಠಲ ಹರಿ ವಿಠಲ ಜೈ ವಿಠಲ 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 ವಿಠಲ.